ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 110ನೆಯ ಅಧ್ಯಾಯವಾದ ಧಾನ್ಯದೇನು ದಾನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಹೋತೃವು ಹೇಳುತ್ತಾನೆ, ದೊರೆಯೇ, ಯಾವುದನ್ನು ಚೆನ್ನಾಗಿ ಹೇಳುವುದರಿಂದಲೇ ಆ ಪಾರ್ವತಿಯು ತಾನೇ ಒಲಿಯುವಳೋ ಆ ಅತ್ಯುತ್ತಮವಾದ ಧಾನ್ಯಧೇನುವಿನ ವಿಚಾರವನ್ನು ಹೇಳುತ್ತೇನೆ ಕೇಳು. ವಿಷುವತ್ ಪುಣ್ಯಕಾಲದಲ್ಲಾಗಲಿ ಅಯನದಲ್ಲಾಗಲಿ ಕಾರ್ತೀಕ ಮಾಸದ ಹುಣ್ಣಿಮೆಯಲ್ಲಾಗಲಿ ಧಾನ್ಯದೇನು ದಾನ ಮಾಡುವುದರಿಂದ ಚಂದ್ರನು ರಾಹುವಿನಿಂದ ಬಿಡುಗಡೆಯನ್ನು ಹೊಂದುವಂತೆ ದಾನಿಯು ಪಾಪದಿಂದ ಬಿಡುಗಡೆಯನ್ನು ಹೊಂದುವನು. ರಾಜೋತ್ತಮನೇ, 10 ಹಸುಗಳನ್ನು ದಾನ ಮಾಡುವುದರಿಂದ ಉಂಟಾಗುವ ಫಲವು 1 ಭತ್ತದ ಹಸುವನ್ನು ದಾನ ಮಾಡುವುದರಿಂದ ಉಂಟಾಗುವುದು. ಹಸುವಿನ ಸಗಣಿಯಿಂದ ಸಾರಿಸಿದ ನೆಲದಲ್ಲಿ ಕೃಷ್ಣಾಜಿನವನ್ನು ಹಾಸಿ ಅದರ ಮೇಲೆ ಧಾನ್ಯಧೇನುವನ್ನು ಇಟ್ಟು ಅದನ್ನು ಪೂಜಿಸಬೇಕು. 4 ದ್ರೋಣ ಧಾನ್ಯದಿಂದ ರಚಿಸುವ ಧೇನುವು ಉತ್ತಮ, ಅದರ ಅರ್ಧದಿಂದ ರಚಿಸುವುದು ಮಧ್ಯಮ. ಆ ವಿಚಾರದಲ್ಲಿ
ದ್ರವ್ಯ ಲೋಭವಿರಬಾರದು. ಹಸುವನ್ನು ರಚಿಸುವುದರಲ್ಲಿ 1/4 ಧಾನ್ಯದಿಂದ ಕರುವನ್ನು ವಿಧಿಪೂರ್ವಕವಾಗಿ ರಚಿಸಿ ಅವುಗಳ ಇತರ ಅಂಗಗಳನ್ನು ಹಿಂದಿನ ದಾನಗಳಲ್ಲಿ ಹೇಳಿರುವಂತೆಯೇ ಮಾಡಿ ಬಾಯನ್ನು ಮಾತ್ರ ಜೇನುತುಪ್ಪದಿಂದ ಶುಭಕರವಾಗಿ ಮಾಡಬೇಕು. ಪುಣ್ಯಕಾಲವನ್ನು ನೋಡಿ ಸ್ನಾನ ಮಾಡಿ ಶುದ್ಧವಾದ ಬಿಳಿಯ ಬಟ್ಟೆಯನ್ನು ಧರಿಸಿ ದಾನಿಯಾದ ಗೃಹಸ್ಥನು ಆ ಧಾನ್ಯದೇನುವನ್ನು ಹಿಂದಿನಂತೆಯೇ ದೀಪಾದಿಗಳಿಂದ ಪೂಜಿಸಿ 3 ಸಾರಿ ಪ್ರದಕ್ಷಿಣ ಮಾಡಿ ಉದ್ದಂಡ ಪ್ರಣಾಮವನ್ನು ಮಾಡಬೇಕು. ವೇದಾಂಗ ಪಾರಂಗತನೇ, ಪೂಜ್ಯನಾದ ಬ್ರಾಹ್ಮಣನೇ, ನಾನು ಕೊಡುವ ಧೇನುವನ್ನು ನೀನು ತೆಗೆದುಕೋ. ದ್ವಿಜೋತ್ತಮನೇ, ಭಗವಂತನೂ ದೇವೇಶನೂ ಆದ ವಿಷ್ಣುವು ನನಗೊಲಿಯಲಿ. ವಿಷ್ಣುವಿನಲ್ಲಿ ಲಕ್ಷ್ಮಿಯಾಗಿಯೂ ಸೂರ್ಯನಲ್ಲಿ ಸ್ವಾಹಾದೇವಿಯಾಗಿಯೂ ಇಂದ್ರನಲ್ಲಿ ಶಚಿಯೆಂದು ಪ್ರಸಿದ್ಧಳಾಗಿಯೂ ಶಿವನಲ್ಲಿ ಗೌರಿ ಎಂಬ ಹೆಸರಿನಿಂದಲೂ ಬ್ರಹ್ಮನಲ್ಲಿ ಗಾಯತ್ರಿಯಾಗಿಯೂ ಚಂದ್ರನಲ್ಲಿ ಜ್ಯೋತ್ಸ್ನೆಯಾಗಿಯೂ ರವಿಯಲ್ಲಿ ಪ್ರಭೆಯಾಗಿಯೂ ಬೃಹಸ್ಪತಿಯಲ್ಲಿ ಬುದ್ಧಿಯಾಗಿಯೂ ಮುನಿಗಳಲ್ಲಿ ಮೇಧೆಯಾಗಿಯೂ ಇದ್ದು ಹೀಗೆ ಸರ್ವಮಯಿಯಾಗಿರುವ ದೇವಿಯು ಇಲ್ಲಿ ಧಾನ್ಯ ರೂಪದಿಂದಿರುವಳು ಎಂಬರ್ಥವುಳ್ಳ ಶ್ಲೋಕವನ್ನು ಹೇಳಿ ಆ ಧೇನುವನ್ನು ಬ್ರಾಹ್ಮಣನಿಗೆ ಒಪ್ಪಿಸಬೇಕು. ದೊರೆಯೇ, ದಾನವನ್ನು ಕೊಟ್ಟು ಆ ಬ್ರಾಹ್ಮಣೋತ್ತಮನನ್ನು ಪ್ರದಕ್ಷಿಣ ಮಾಡಿ ನಮಸ್ಕರಿಸಿ ಕ್ಷಮಾಪಣೆಯನ್ನು ಬೇಡಬೇಕು. ಈ ಪೃಥ್ವಿಯೆಲ್ಲವೂ ಸ್ವರ್ಣ ರತ್ನಗಳು ಇರುವವರೆಗೂ ಧಾನ್ಯಧೇನುದಾನದ ಪುಣ್ಯವಿರುವುದು. ರಾಜನೇ, ಆದುದರಿಂದ ಭುಕ್ತಿ ಮುಕ್ತಿ ಫಲವನ್ನು ಕೊಡುವ ಧಾನ್ಯಧೇನುವನ್ನು ದಾನ ಮಾಡಬೇಕು. ಭತ್ತದ ಹಸುವಿನ ದಾನವು ಈ ಲೋಕದಲ್ಲಿ ಸೌಭಾಗ್ಯಾಯುರಾರೋಗ್ಯ ವರ್ಧಕವಾದುದು. ದಾನ ಮಾಡುವವನು ಸೂರ್ಯನಂತೆ ಹೊಳೆಯುತ್ತ ಕಿರುಗಂಟೆಗಳ ಮಾಲೆಯಿಂದೊಪ್ಪುವ ವಿಮಾನದಲ್ಲಿ ಅಪ್ಸರರಿಂದ ಹೊಗಳಿಸಿಕೊಳ್ಳುತ್ತಾ ಕೈಲಾಸಕ್ಕೆ ಹೋಗುವನು. ಮತ್ತೆ ಜನ್ಮವು ಬೇಕೆಂದುಕೊಳ್ಳುವವರೆಗೂ ಸ್ವರ್ಗದಲ್ಲಿ ಮಹಿಮೆಯನ್ನು ಪಡೆಯುವನು. ಬಳಿಕ ಸ್ವರ್ಗದಿಂದ ಹೊರಟು ಜಂಬೂದ್ವೀಪಕ್ಕೆ ಒಡೆಯನಾಗುವನು. ಹೀಗೆಂಬುದಾಗಿ ಶಿವನು ಹೇಳಿರುವುದನ್ನು ಕೇಳುವ ಉತ್ತಮ ಮನುಷ್ಯನು ಸರ್ವ ಪಾಪಗಳನ್ನು ಕಳೆದುಕೊಂಡು ಪರಿಶುದ್ಧನಾಗಿ ರುದ್ರಲೋಕದಲ್ಲಿ ಗೌರವವನ್ನು ಪಡೆಯುವನು. ಇತಿ ಶ್ರೀ ವರಾಹಪುರಾಣೆ ಶ್ವೇತವಿನೀತಾಶ್ವೋಪಾಖ್ಯಾನೆ ಧಾನ್ಯಧೇನುದಾನ ಮಹಾತ್ಮ್ಯಂ ನಾಮ 10+ಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 111ನೆಯ ಅಧ್ಯಾಯವಾದ ಕಪಿಲಾಧೇನುದಾನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.